ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮತ್ತೆ ಬಂದಿದೆ. ಹೌದು, ಕರ್ನಾಟಕದ ಅಭಿವೃದ್ಧಿಗೆ, ಅದರಲ್ಲೂ ಕರ್ನಾಟಕದ ಕೈಗಾರಿಕಾ ಅಭಿವೃದ್ಧಿಗೆ ಪೂರಕವಾಗಿ ಜಾಗತಿಕ ಹೂಡಿಕಾ ಸಮಾವೇಶ 2025 ಮೇಲೆ ಈ ಬಾರಿ ನಾವು ಬಹಳ ಗಮನವನ್ನ ಇಡ್ತಾ ಇದ್ದೀವಿ. ಬಹಳಷ್ಟು ಕಾಳಜಿ ಕೂಡ ಇದೆ ಇದ್ರ ಬಗ್ಗೆ. ಯಾಕಂತಂದ್ರೆ ಕರ್ನಾಟಕದ GDP ದರವನ್ನ ಬಹಳ ಹೆಚ್ಚಿಗೆ ಮಾಡಬೇಕು, 15ಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಆಶಯ. ಅದಕ್ಕೆ ಪೂರಕವಾಗಿ ಕೈಗಾರಿಕಾ ವಲಯದ ಕಾಂಟ್ರಿಬ್ಯೂಷನ್ ಏನಿದೆ ಅನ್ನುವಂಥದ್ದು ಅವ್ರ ನಿರೀಕ್ಷೆ ಇದೆ. ಈ ಕಾರಣಕ್ಕಾಗಿನೇ ಈ ಬಾರಿ ಸರ್ಕಾರ ಬಹಳ ಗಮನ ಕೊಟ್ಟು ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅನ್ನು ಆಯೋಜನೆ ಮಾಡ್ತಾ ಇದೆ. ಇದೇ ತಿಂಗಳ 11ನೇ ತಾರೀಕಿನಿಂದ ಆರಂಭ ಆಗ್ತಾ ಇದೆ. 12, 13, 14 3 ದಿನಗಳ ಕಾಲ ಈ ಸಮಾವೇಶ ನಡೀತಾ ಇದೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ನಿರೀಕ್ಷೆಗಳೇನೇನಿದೆ, ಯಾವ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಲಾಗಿದೆ, ಯಾವ ಮಟ್ಟಿಗಿನ ಹೂಡಿಕೆ ಆಗಬಹುದು ಅನ್ನುವಂಥದ್ದು ಸರ್ಕಾರದ ನಿರೀಕ್ಷೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೃಹತ್ ಹಾಗೆ ಮಧ್ಯಮ ಕೈಗಾರಿಕಾ ಸಚಿವರಾಗಿರುವಂತಹ MB ಪಾಟೀಲ್ ಅವರು ನಮ್ಮ ಜೊತೆಗೆ ಇವತ್ತು ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಬಾರಿಯ ಹೂಡಿಕಾ ಸಮಾವೇಶದ ಮೇಲೆ ಇನ್ವೆಸ್ಟ್ ಇನ್ ಕರ್ನಾಟಕ 2025 ಬಹಳ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀವಿ. ಸರ್, ಒಂದು ವಾಸ್ತವ ಅಂದ್ರೆ ಬಹಳಷ್ಟು ಹಿಂದಿನ ವರ್ಷಗಳಲ್ಲಿ ಇದು ಬಹಳ ಅನುಕೂಲ ತಂದಿದೆ. ಬಟ್ ಅದರ ಜೊತೆಗೇನೆ ಅಲ್ಲಿ ಬರುವಂತಹ ನಂಬರ್ಸ್ ಜೊತೆಗೆ ಆಕ್ಚುಯಲ್ ಫ್ಯಾಕ್ಟ್ ಹೂಡಿಕೆ ಆಗುವಂಥದ್ದು ಬಹಳ ವ್ಯತ್ಯಾಸವನ್ನ ನಾವು ನೋಡ್ತಾ ಇದ್ವಿ. 8 ಲಕ್ಷ ಕೋಟಿ 10 ಲಕ್ಷ ಕೋಟಿ ಅನ್ನುವಂಥದ್ದು ಪೇಪರ್ ಮೇಲೆ ಇರುತ್ತೆ. ಬಟ್ 1.5-2 ಲಕ್ಷ ಕೋಟಿಗೆ ಅದು ಸೀಮಿತ ಆಗ್ತಾ ಇದೆ ಅಂತ ನೋಡ್ತಾ ಇದ್ವಿ. ಹಾಗಾಗಿ ಇದ್ರ ಮೇಲೆ ನೀವು ಬಹಳ ವರ್ಕೌಟ್ ಮಾಡ್ತಾ ಇದ್ದೀರಾ ಅಂತ ನಾವು ಕೇಳ್ಪಡ್ತಾ ಇದ್ವಿ. ಹೇಳಿ ಸರ್. ಈ ಸಲ ನಾವು ಏನು ಇನ್ವೆಸ್ಟ್ ಕರ್ನಾಟಕ 2025 ಮಾಡ್ತೀವಿ, ಇದು ಭಾಳ ವಿಭಿನ್ನವಾಗಿದೆ. ಇವತ್ತು ತಾವು ಹೇಳಿದಾಗೆ ಈಗ ಹಿಂದಿನಕ್ಕಿಂತ ಈಗ ಜಾಸ್ತಿ ಸ್ಪರ್ಧೆ ಇದೆ. ಇವತ್ತು ನಾವು ಜಾಗತಿಕ ಮಟ್ಟದಲ್ಲಿನೂ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಕರ್ನಾಟಕ ಅಕ್ಕಪಕ್ಕ ಸ್ಟೇಟ್ ಜೊತೆನೂ ಕೂಡ ಇದು ಮಾಡ್ತಾ ಇದ್ದೀವಿ. ಈ ಸಲ ನಾನು ಭಾಳ ಸ್ಪಷ್ಟವಾಗಿ ನಿರ್ಣಯಿಸಿದ್ದೀವಿ. ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಬರ್ತದೆ, ನಾವೀಗ 8 ಲಕ್ಷದಿಂದ 10 ಲಕ್ಷ ಕೋಟಿ ನಾವು ಅದನ್ನು ಟಾರ್ಗೆಟ್ ಮಾಡಿದ್ದೀವಿ. ಆ 8 ಲಕ್ಷ 10 ಲಕ್ಷ ಕೋಟಿಲಿ ನಾವೇನು ಮಾಡ್ತೀವೋ ಅದೆಲ್ಲ ಜಿನೈನ್ ಇನ್ವೆಸ್ಟ್ಮೆಂಟ್ಸ್ ಇರಬೇಕು. ಮತ್ತು ಅದರಲ್ಲಿ ರಿಯಲೈಸೇಷನ್ ಕನಿಷ್ಠ ಪಕ್ಷ 70 to 80% ಆಗಬೇಕು. ಸುಮ್ಮನೆ ಅನೌನ್ಸ್ಮೆಂಟ್ ಮಾಡೋದು ನನಗೆ ಬೇಡಾಗಿದೆ. ಕೆಲವೊಂದು ರಾಜ್ಯಗಳು 50 ಲಕ್ಷ ಕೋಟಿ ಮಾಡ್ತಾರೆ, 25 ಲಕ್ಷ ಕೋಟಿ. ಹೇಗೆ ಮಾಡ್ತಾರೆ ಅಂದರೆ ಎಲ್ಲ IT ಬಿಲ್ಡಿಂಗ್ಸ್ ಇರ್ತಾವಲ್ಲ, IT ಬಿಲ್ಡಿಂಗ್ಸು ಎಲ್ಲನೂ ಕೂಡ ಎಲ್ಲ ವ್ಯಾಪಾರಕೊಂಡು ಹಾಕ್ಕೊಂಡು 25 ಲಕ್ಷ ನಾವು ಮಾಡ್ಬೋದು. ಅದನ್ನು ಆ ರೀತಿ ನಾವು ಅದನ್ನು ಮಾಡಲಿಕ್ಕೆ ಬಯಸೋದಲ್ಲ. IT ಬಿಲ್ಡಿಂಗ್ಸು ಅದನ್ನು ಇದನ್ನು ತೊಗೊಂಡು ಸೇರಿಸ್ಕೊಂಡು ಮಾಡುವಂಥದ್ದು ಮಾಡ್ಬೋದು. ಆದರೆ ನಾವು ಈಗ ಇಂಡಸ್ಟ್ರೀಸಿಂದ 8 ಲಕ್ಷದಿಂದ 10 ಲಕ್ಷ ಕೋಟಿ ನಾವು ವಹಿವಾಟನ್ನು ಮಾಡಬೇಕು, ಇನ್ವೆಸ್ಟ್ಮೆಂಟ್ ತರಬೇಕು, ಅವೆಲ್ಲವೂ ರಿಯಲೈಸೇಷನ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಹೋಗಿದ್ದೀವಿ. 70 to 80 ವರ್ಷವರೆಗೂ ನಾನೇ ಖುದ್ದಾಗಿ ಇದನ್ನು ಹೇಳಿದ ಹಿಂದೆನೂ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಬಾರಿ ಹೇಳಿದ್ದೀನಿ. ಏನು ನಾವು MOU ಸೈನ್ ಮಾಡ್ತೀವಿ ಅದರಲ್ಲಿ 70 to 80% ರಿಯಲೈಸೇಷನ್ ಆಗಬೇಕು ಅಂತ ಅದಾಗ್ತದೆ. ಆ ರೀತಿ ನಾವು ಕೆಲಸ ಮಾಡ್ತೀವಿ. ಈಗ ನಾಡ್ದು 12ನೇ ತಾರೀಕಿನಿಂದ ನಡೀತಾ ಇದ್ರು ಕೂಡ ನಿಮ್ಮ ಪ್ರಿಪರೇಷನ್ ಇದನ್ನು ವರ್ಷದಿಂದ ಕೂಡ ನಡೀತಾ ಇದೆ. ಬೇರೆ ಬೇರೆ ದೇಶಕ್ಕೆ ಹೋಗಿ ರೋಡ್ ಶೋಗಳು ಮಾಡಿದ್ದೀರಾ, ಬೇರೆ ಬೇರೆ ಸ್ಟೇಟಲ್ಲಿ ಹೋಗಿ ರೋಡ್ ಶೋಗಳು ಮಾಡಿದ್ದೀರಾ, ಬೇರೆ ಬೇರೆ ಈ ರೀತಿಯಾದಂತಹ ಹೂಡಿಕಾ ಸಮಾವೇಶದಲ್ಲಿ ಹೋಗಿ ನೀವು ಪರ್ಸನಲ್ ಆಗಿ ಭಾಗಿಯಾಗಿದ್ದೀರಾ. ಸರ್, ಇದು ಈ ರೋಡ್ ಶೋಗಳು ಇದೆಲ್ಲ ಹೇಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು? ನಾವು ನಮ್ಮ ರಾಜ್ಯದಲ್ಲಿರುವಂಥ ನಮ್ಮ ಇಕೋಸಿಸ್ಟಮ್ ಏನಿದೆ, ನಮ್ಮ ಇನ್ಸೆಂಟಿವ್ಸ್ ಇದೆ, ಕರ್ನಾಟಕ ರಾಜ್ಯಕ್ಕೆ ಬಂದರೆ ಏನು ಅನುಕೂಲ ಇದೆ, ನಮ್ಮಲ್ಲಿ ಟ್ಯಾಲೆಂಟ್ ಏನು ಅವೈಲಬಿಲಿಟಿ ಇದೆ, ಈ ವಾತಾವರಣ ಅಂತ ಇಕೋಸಿಸ್ಟಮ್ ನಮ್ಮ ವಾತಾವರಣ ಅಂತೀವಿ, ಇದೆಲ್ಲವನ್ನು ಕೂಡ ನಾವು ಹೇಳಬೇಕಾಗ್ತದೆ. ಮತ್ತು ವೈಯಕ್ತಿಕವಾಗಿ ಹೋಗೋರು ಭೇಟಿ ಆದಾಗನೇ ಬೇರೆ ಇರ್ತದೆ. ಈ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ಬರ್ತಾರೆ ಹೋಗ್ತಾರೆ. ಪರ್ಸ್ನಲ್ ಹೋಗಿ ಆ ಪರ್ಸನಲ್ ಡ್ರಾಪೋ ಇರೋದ್ರಿಂದ ಭಾಳಷ್ಟು ಬದಲಾವಣೆ ಆಗ್ತವೆ. ಅದನ್ನು ನಾವು ಅನುಭವಿಸಿದ್ದೀವಿ ಮತ್ತು ಅದರ ಫಲನೂ ಈಗ ಕೊಡ್ತಾ ಇದೆ. ಮತ್ತು ನಾನು ಡೇ 1ದಿಂದ ನಾನು ಬೃಹತ್ ಕೈಗಾರಿಕಾ ಸಚಿವನಾದಮೇಲೆ ಡೇ 1ದಿಂದ ನಾನು ಎಲ್ಲನೂ ಕಾನ್ಸಂಟ್ರೇಟ್ ಮಾಡಿ, ಭಾಳಷ್ಟು ಜನ ಸೂಪರ್ಫಿಷಿಯಲ್ವಾಗಿ ಇವತ್ತಿನ ದಿವಸ ನಾನು ಮಾಡ್ಬೋದಾಗಿತ್ತು. ಬರ್ತಾರೆ ತೊಗೋತೀವಿ ಲ್ಯಾಂಡ್ ಅಲಾಟ್ಮೆಂಟ್. ನಾವು ಈ ಸಿಸ್ಟಮ್ನಲ್ಲಿ ಏನು ಲೋಪಗಳಿದ್ದಾವೆ ಎಲ್ಲ ಇಂಟ್ರೆಸ್ಟಲ್ಲಿ ಅದನ್ನು ಸರ್ವೆ ಮಾಡಿಸಿ ಅದನ್ನು ಇಂಜಿನಿಯರ್ಸ್ ಹಾಕಿ ಅದನ್ನು ವೆರಿಫೈ ಮಾಡಿ ಮೋಸ್ಟ್ ಕ್ರಿಟಿಕಲ್ಲು ಇನ್ಫ್ರಾಸ್ಟ್ರಕ್ಚರ್ ಏನಾಗಬೇಕು ಅಂತೇಳಿ ತಿಳ್ಕೊಂಡು ಅದನ್ನು ಸುಮಾರು 1,000 ಕೋಟಿ ರೂಪಾಯಿ ಹತ್ತಿರ ನಾವು ಅದನ್ನು ಇದು ಮಾಡಿದ್ದೀವಿ. ಈಗ ಅದು ಲಾಸ್ಟ್ ಇದರಲ್ಲಿ ಬಜೆಟ್ನಲ್ಲಿ ಕೇಳಿದ್ದೀವಿ, ಅದು ಆಗಿಲ್ಲ. ಈ ಬಜೆಟ್ನಲ್ಲಿ ಇದ್ರೂ ಕೂಡ ನಾವು ಪರ್ಸ್ಯೂ ಮಾಡಿ ಅದನ್ನು ಒನ್ ಟೈಮ್ ಮೆಜರ್ ಆಗಿ ಇದು ಮಾಡಿ ತದನಂತರ ನಾವು ಅದನ್ನು ಅಸೋಸಿಯೇಷನ್ಸ್ಗೆ ಒಂದು ಏನಿರ್ತದಲ್ಲ, ಈಗ ಏನು ನಮ್ಮ ಹತ್ರ ಈಗ ಎಲೆಕ್ಟ್ರಾನಿಸಿಟಿ ಅಸೋಸಿಯೇಷನ್ ಇದೆ, ಅಸೋಸಿಯೇಷನ್ದವ್ರಿಗೆ ಅದನ್ನು ಭಾಗಿ ಮಾಡಿ ನೋಡಪ್ಪ ಕಂಪ್ಲೀಟ್ ಮಾಡಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ, ಇನ್ನು ಮುಂದೆ ಮೇಂಟೈನ್ ಮಾಡೋದು ನಿಮ್ಮದು ಅಂತ ಹೇಳಿ ತಗೊಂಡು ಆ ಥರ ಒಂದು ಸಿಸ್ಟಮನ್ನು ವರ್ಕೌಟ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಭಾಳಷ್ಟು ವಿಚಾರಗಳಲ್ಲಿ ನಾನು ಭಾಳ ಡೀಪಾಗಿ ಹೋಗಿದ್ದೀನಿ, ಇಶ್ಯೂಸ್ ಐಡೆಂಟಿಫೈ ಮಾಡಿದ್ದೀನಿ. ನಿಮ್ಮ ಹತ್ರ ಕೇಳೋಕ್ಕಿದೆ ಸರ್. ಅದರಲ್ಲೂ ಪ್ರಮುಖವಾಗಿ KADB ವಿಚಾರವಾಗಿ ನೀವು ತರಬೇಕು ಅನ್ನುವಂಥ ಸುಧಾರಣೆಗಳು. ಯಾಕಂದರೆ KADB ಒಂದಂತಲ್ಲಿ ಒಂದು ರೀತಿಯ ಭೂ ಮಾಫಿಯಾದ ರೀತಿಯಾಗಿ ಅದು ವರ್ಕ್ ಆಗ್ತಾ ಇದೆ ಅನ್ನುವಂಥದ್ದು ಭಾಳ ಆರೋಪ ಇದೆ. ನೋಡಿ, ಈಗ KADBನೂ ಕೂಡ ಬ್ಲೇಮ್ ಮಾಡೋಕ್ಕಾಗಲ್ಲ. KADBಲಿ ಏನಾಗಿದೆ, ಅದು ನಾನ್ ಪ್ರಾಫಿಟ್ ಮೇಕಿಂಗ್ ಬಾಡಿ.
ನೀವು ಭಾಳ ಒಂದು 15% ಮ್ಯಾಕ್ಸಿಮಮ್ ಒಂದು 25% ನೀವು ಅಲ್ಲಿಂದ ಪ್ರಾಫಿಟ್ ಮಾಡ್ಕೋಬೋದು ಲ್ಯಾಂಡಿಂದ. ಮತ್ತು KDB ಹತ್ರ ಇವತ್ತೊಂದು ದಿವಸ ಲ್ಯಾಂಡ್ ಬ್ಯಾಂಕ್ ಸುಮಾರು ಆಲ್ಮೋಸ್ಟ್ 75-80 ಸಾವಿರ 90 ಸಾವಿರ ಇದೆ. ಅವ್ರಿಗೆ ಅದನ್ನು ಪೇಮೆಂಟ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅವ್ರನ್ನ ಇದು ಮಾಡ್ಕೋಬೇಕು. ಈಗ ನಾನು 5,000 ಕೋಟಿ ಲೋನ್ ತೊಗೋತಾ ಇದ್ದೀನಿ. ಈಗ ಮನೇನು ಕ್ಯಾಬಿನೆಟ್ ಅಪ್ರೂವ್ ಮಾಡಿದ್ದಾರೆ, ಮುಖ್ಯಮಂತ್ರಿಗೆ ಅಪ್ರೂವ್ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಬಳಸ್ಕೊಂಡು ಸ್ವಲ್ಪ ಯಾವ ಸೆಕ್ಟರ್ನಲ್ಲಿ ಎಲ್ಲಿ ನಾವು ಒತ್ತು ಕೊಡಬೇಕು, ಎಲ್ಲಿ ಜಾಸ್ತಿ ನಮ್ಮ ಬಂಡವಾಳ ಬರ್ತಾರೆ ಅಲ್ಲಾದರೂ ಕೂಡ ನಾವು ಕ್ಲೀನ್ ಲ್ಯಾಂಡ್ಸನ್ನು ಹೊಂದೋಣ. ಈಗೆಲ್ಲ ಇದ್ದಾವೆ ಆ ಸಿಸ್ಟಮ್ಸಲ್ಲಿ ಅನೇಕ ತಪ್ಪು ಲೋಪದೋಷಗಳಿದ್ದಾವೆ. ಈಗ ನಾವು ಅದನ್ನೆಲ್ಲನೂ ಕೂಡ ಐಡೆಂಟಿಫೈ ಮಾಡಿದ್ದೀವಿ. ಅದೆಲ್ಲನೂ ಕೂಡ ಈಗ ಹೊಸದಾಗಿ ಮೈಕ್ರೋಸಾಫ್ಟಿಂದ ಒಂದು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅಂತ ತರ್ತಾ ಇದ್ದೀವಿ. ಅದು AI ಬೇಸ್ಡ್ ಇದೆ, ಸಿಂಪ್ಲಿಫೈಡ್ ಫಾರ್ಮ್ನಲ್ಲಿದೆ, ಕಾಂಪ್ಲಿಕೇಟೆಡ್ ಅಲ್ಲ. ಎಲ್ಲನೂ ಅಪ್ರೂವಲ್ಸ್ ಏನೇನು ಬೇಕು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ನಮ್ಮ KIDBನೂ ಕೂಡ ಅದಕ್ಕೆ ನಾವು ಇಂಟಿಗ್ರೇಟ್ ಮಾಡ್ಕೋತಾ ಇದ್ದೀವಿ. ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಮಾಡ್ತಾ ಇದ್ದೀವಿ. ಮಾಡಿ ಅಟ್ಲೀಸ್ಟ್ ನಾವು ಏನು 100 ದಿವಸ ನಾವು ತೊಗೋತಿದ್ದೀವಿ ಅಂತ ಒಂದು ಪ್ರಾಜೆಕ್ಟ್ ಕ್ಲಿಯರೆನ್ಸ್ಗೆ ಅದು 50 ದಿವಸಗಳಲ್ಲಿ 50% ಅದು ಕಡಿಮೆ ಆಗಬೇಕು ಅಂತ ಹೇಳ್ಬೇಕು. IKFನಲ್ಲಿ ಇನ್ವೆಸ್ಟ್ ಕರ್ನಾಟಕ ಫೋರಮ್ನಲ್ಲಿ ನಾವೇನು ಮಾಡಿದ್ದೀವಿ, ಒಬ್ಬರು ಡೆಡಿಕೇಟೆಡ್ ಆಗಿ ಒಬ್ಬರು CEO ಅದಕ್ಕೆ IKFಗೆ ಇನ್ವೆಸ್ಟ್ ಕರ್ನಾಟಕ ಫೋರಮ್ಗೆ ಒಬ್ಬರು CEO IAS ಆಫೀಸರ್ ಇರ್ತಾರೆ. ಅದ್ರ ಕೆಳಗೆ ಪ್ರತಿಯೊಂದು ವರ್ಟಿಕಲ್, ಈಗ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ ತೊಗೊಳ್ಳಿ, ಅದಕ್ಕೆ ಒಬ್ಬರು ಇಂಡಸ್ಟ್ರಿಯಿಂದ ಒಬ್ಬರು CEO ಬರ್ತಾರೆ. ಅದಕ್ಕೆ ಇಂಡಸ್ಟ್ರಿಯಿಂದ ಒಂದು ಪೇಯ್ಡ್ ಆ ಇಂಡಸ್ಟ್ರಿಯಲ್ CEO ಬಂದು ಅವರು ಮಾರ್ಕೆಟ್ ಅನಾಲಿಸಿಸು, ಲಾಬಿಂಗು ಮಾಡಿಕೊಂಡು ಹ್ಯಾಂಡ್ ಹೋಲ್ಡಿಂಗು ಎಲ್ಲ ಮಾಡ್ಕೋತಾರೆ. ಮುಂದೆ ಆ ಪ್ರೊಸೆಸ್ ಎಲ್ಲ ಮುಂದುವರಿತವೆ. ಮತ್ತು ಪ್ರತಿಯೊಂದು ಯಾರು ಕಂಪ್ನಿ ನಮ್ಮಲ್ಲಿ ಬರ್ತದೆ ಅದಕ್ಕೊಬ್ಬ ಡೆಡಿಕೇಟೆಡ್ ಆಫೀಸರ್ ಆಗಿ ನಾವು ಕೊಡ್ತೀವಿ. ಹೀಗೆ ನಾವು 8-9 ವರ್ಟಿಕಲ್ಸ್ ಏನಿದಾವಲ್ಲ ಅದಕ್ಕೆ ಡೆಡಿಕೇಟೆಡ್ ಪ್ರೈವೇಟ್ ಎಕ್ಸ್ಪರ್ಟ್ಸ್ ಇನ್ ದ ಇಂಡಸ್ಟ್ರಿ ಅವ್ರನ್ನ ತಂದು ನಾವು ಇದನ್ನು ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಮತ್ತು ಈಗ ನೀರಿರಲಿಲ್ಲ ಭಾಳಷ್ಟು ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ಗೆ ಲ್ಯಾಂಡ್ ಕೊಡ್ತಿದ್ದೀವಿ, ನೀರಿರಲಿಲ್ಲ. ಇಲ್ಲಿ ಬೆಂಗಳೂರು BWC ಅವ್ರು ಪಾಪ ಪ್ರಯತ್ನ ಮಾಡ್ತಾಯಿದ್ರು. ಆದರೂ ಕೂಡ ಇಲ್ಲಿ ಕುಡಿಲಿಕ್ಕೆ ನೀರನ್ನೇ ಸ್ಟ್ರೆಸ್ ಇದ್ದಾಗ ಹೀಗಾಗಿ ನಾವು ಇಂಡಿಪೆಂಡೆಂಟ್ ಆಗಿ ಗೊತ್ತಂದ್ರು ಸಹ ಎಲ್ಲ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ಗೆ ಗೊತ್ತಂದ್ರು ಸಹ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಈಗಾಗಲೇ ಕ್ರಮ ಕೈಗೊಂಡಿದ್ದೀವಿ. ಆ ಪ್ರೊಸೆಸ್ ನಡೀತಾ ಇದೆ. ಈಗ ಇನ್ನೊಂದು ವರ್ಷ 1.5 ವರ್ಷದಲ್ಲಿ ಎಲ್ಲರಿಗೂ ಕೂಡ ಸಫಿಷಿಯೆಂಟಾಗಿ ಇದಕ್ಕೆ ನೀರಿರ್ತದೆ. ಹೀಗೆ ಭಾಳಷ್ಟು ರಿಫಾರ್ಮ್ಸನ್ನು ತರ್ತಾ ಇದ್ದೀವಿ. ಪ್ಲಸ್ಸು ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ತರ್ತಾ ಇದ್ದೀವಿ. ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಈಗ ನಾವು ಫ್ಲೆಕ್ಸಿಬಲ್ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ. ಒಂದು ಟರ್ನ್ ಓವರ್ ಬೇಸ್ಡು ಅಥವಾ ಕ್ಯಾಪಿಟಲ್ ಬೇಸ್ಡು ಅವ್ರು ಆಯ್ಕೆ ಮಾಡ್ಕೊಬೋದು. ಅವರು ಕೂಡ ಡಿಪೆಂಡಿಂಗ್ ಅಪಾನ್ ದ ಇಂಡಸ್ಟ್ರಿ. ಆಮೇಲೆ ಎಂಪ್ಲಾಯ್ಮೆಂಟಿಗೆ ಇನ್ಸೆಂಟಿವ್ ಕೊಡ್ತಾ ಇದ್ದೀವಿ. ವುಮನ್ ಎಂಪ್ಲಾಯೀಸ್ಗೆ ಮತ್ತು ಅಡಿಷ್ನಲ್ ಇನ್ಸೆಂಟಿವ್ ಕೊಡ್ತಾ ಇದ್ದೀವಿ. ಆಮೇಲೆ ಜೋನಲ್ ವೈಸು ಬಿಯಾಂಡ್ ಬ್ಯಾಂಗ್ಳೂರ್ ಜೋನಲ್ ವೈಸ್ ಈಗಾಗಲೇ ಇನ್ಸೆಂಟಿವ್ಸ್ ಇದ್ದಾವೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಂಜುಂಡಪ್ಪ ವರದಿ ಮೇಲೆ ಮೋಸ್ಟ್ ಬ್ಯಾಕ್ವರ್ಡ್, ಮೋಸ್ಟ್ ಬ್ಯಾಕ್ವರ್ಡ್ಗೆ ಮತ್ತು 3 and 5% ಅಡಿಷ್ನಲ್ ಇನ್ಸೆಂಟಿವ್ಸ್ ಕೊಡ್ತಾರೆ. ಅಂದರೆ ಒಂದು ಜಿಲ್ಲೆಯಲ್ಲಿ ಇವತ್ತು ಬೆಳಗಾವಿ ನಗರ ಜಿಲ್ಲೆಗೆ ಅದು ಮುಂದುವರೆದಿರ್ಬೋದು. ಆದರೆ ಎಲ್ಲ ಒಂದು ಕಡೆ ಚಿಕ್ಕೋಡಿ ಇವತ್ತು ದಿವಸ ಮುಂದುವರೆದಿರಲ್ವ. ಚಿಕ್ಕೋಡಿ ಹೋದರೆ ದಿಲ್ ಗೆಟ್ ಒಂದು ಇಂಡಸ್ಟ್ರಿಯಲ್ಲಿ ಹೋದರೆ 3 to 5% ಅಡಿಷ್ನಲ್ ಇನ್ಸೆಂಟಿವ್ ಬರ್ತದೆ. ಮತ್ತು ಗ್ಲೋಬಲ್ ಕ್ಯಾಪಬಿಲಿಟಿ ಸೆಂಟರ್ಸ್ ಇದ್ದಾವಲ್ಲ, ನಮ್ಮಲ್ಲಿ ಏನಾಗ್ತದೆ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಭಾಳಷ್ಟು ನಾವು ಸಾಧನೆ ಮಾಡಬೇಕಾಗಿದೆ. ಆ ಒಂದು ಸೆಕ್ಟರ್ ನಮಗೆ ಭಾಳ ಇಂಪಾರ್ಟೆಂಟ್. ಅಫ್ಕೋರ್ಸ್ ಸೆಮಿ ಕಂಡಕ್ಟ್ರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, EV ಇದು ಹೊಸದಾಗಿ ಬರುವಂಥದ್ದು, ನಮ್ಮ ಮುಂದೆ ಇರುವಂಥದ್ದು. ಸೆಮಿ ಕಂಡಕ್ಟ್ರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು EV, ಗ್ರೀನ್ ಹೈಡ್ರೋಜನ್ ಇದೆಲ್ಲ ನಮಗೆ ಬರ್ತದೆ. ಇದ್ರ ಜೊತೆಗೆ ನಮಗೆ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನಾವು ಭಾಳ ಇನ್ನೂ ಸಾಧನೆ ಮಾಡಬೇಕಾಗಿದೆ. ಹಾಗಾಗಿ ನಮ್ಮಲ್ಲಿ ಏನಾಗ್ತಾ ಇದೆ, ಜಗತ್ತಿನ ಫಾರ್ಚ್ಯೂನ್ 500 ಕಂಪನೀಸ್ ಏನಂತೀವಿ, 400+ ಕಂಪನೀಸ್ ನಮ್ಮಲ್ಲಿ ಇದ್ದಾರೆ. ಅದು ನೀವು ತೊಗೊಳ್ಳಿ, ಸ್ಯಾಮ್ಸಂಗ್ ತೊಗೊಳ್ಳಿ, ಏರ್ಬಸ್ ತೊಗೊಳ್ಳಿ, ಬೋಯಿಂಗ್ ತೊಗೊಳ್ಳಿ, ಎಲ್ಲರೂ ಇಲ್ಲಿದ್ದಾರೆ. ಅವರು R&D ಆಗ್ತದೆ, ಡಿಸೈನ್ ಪ್ರೊಡಕ್ಷನ್ ಆಗ್ತದೆ ಅವ್ರದ್ದು. ಮ್ಯಾನುಫ್ಯಾಕ್ಚರಿಂಗ್ ಬೇರೆ ಎಲ್ಲೋ ಒಂದು ಕಡೆ ಆಗ್ತದೆ. ಪುಣೆದಲ್ಲಾಗ್ಬೋದು, ಚೆನ್ನೈಲಾಗ್ಬೋದು, ಅಥವಾ ಬೇರೆ ದೇಶದಲ್ಲೂ ಆಗ್ಬೋದು. ಅದಕ್ಕೆ ನಾವು ಈ ಸಲ ಒಂದು ಈ GCCಸ್ಗೆ ಯಾರು ನೀವು R&D ಇಲ್ಲಿ ಮಾಡ್ತೀರಾ, ಆ ಪ್ರಾಡಕ್ಟ್ ಡಿಸೈನ್ ಆಗ್ತದೆ, ಅದನ್ನು ನೀವು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿದರೆ ನಿಮಗೆ ಅಡಿಷ್ನಲ್ 10% ಇನ್ಸೆಂಟಿವ್ಸ್ ಕೊಡ್ತಾರೆ. ಸೊ ದಟ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ಮ್ಯಾನುಫ್ಯಾಕ್ಚರಿಂಗ್. R&D ಪ್ರಾಡಕ್ಟ್ ಏನಿದೆಯಲ್ಲ ಇಲ್ಲೇ ಇವತ್ತೊಂದು ದಿವಸ ಮ್ಯಾನುಫ್ಯಾಕ್ಚರಿಂಗ್ ಬರ್ತದೆ. ಅಟ್ಲೀಸ್ಟ್ ಒಂದು 25-50% ನಮ್ಗೆ ಬಂದುಬಿಟ್ರೆ ಭಾಳಷ್ಟು ಬದಲಾವಣೆಯನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಹೊಂದ್ತೀವಿ. ಮತ್ತು ಬೇರೆ ಬೇರೆ ಜೋನ್ಸ್ಗೂ ಕೂಡ ಈಗ ಮೈಸೂರಿನಲ್ಲಿ ಸೆಮಿ ಕಂಡಕ್ಟರು, ಎಲೆಕ್ಟ್ರಾನಿಕ್ಸು, ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಕೊಡ್ತಾ ಇದ್ದೀವಿ. ಧಾರವಾಡದಲ್ಲಿ FMCG ಪಾರ್ಕಿಗಾಗಲಿ, ಬೆಳಗಾವಿಯಲ್ಲಿ ಏರೋಸ್ಪೇಸ್ ಇದು ನಡೀತಾ ಇದೆ. ಕೊಪ್ಪಳದಲ್ಲಿ ಇವತ್ತು ಅಲ್ಲಿ ಅಫ್ಕೋರ್ಸ್ ಐರನ್ ಓರ್ ಮಟೀರಿಯಲ್ ಇದೆ, ಅಲ್ಲಿ ಐರನ್ ಓರು ಮತ್ತು ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಬರ್ತದೆ. ಸಿಮೆಂಟ್ ಇಂಡಸ್ಟ್ರಿ ಗುಲ್ಬರ್ಗ, ಸೇಡಮು, ವಿಜಯಪುರದಲ್ಲಿ ಇವತ್ತು ನಿಮ್ಮ ವಿಂಡ್ ಎನರ್ಜಿಗೆ, ಸೋಲಾರ್ ಎನರ್ಜಿಗೆ ಇದು ಕೊಡ್ತಾ ಇದೆ. ಹೀಗೆ ಬೇರೆ ಬೇರೆ ಜೋನಲ್ಸ್ದು ಸರವಾಂಗಿ ಬಿಯಾಂಡ್ ಬ್ಯಾಂಗ್ಳೂರ್ನು ಕೂಡ
ನೈಜ ರೀತಿಯಿಂದಲೇ ಆಗಬೇಕು. ಭಾಳ ಕಷ್ಟ ಇದೆ, ಇಲ್ಲ ಅಂತ ಹೇಳಿದಲ್ಲ. ಯಾಕಂದರೆ ಎಲ್ಲರೂ ಕೂಡ ದೇ ವಾಂಟ್ ಅರೌಂಡ್ ಬೆಂಗಳೂರು. ಮತ್ತು ನಾವು ಭಾಳ ಜೋರಾಗಿ ಮಾತಾಡಿದ ಮೇಲೆ ಅವ್ರು ಏನು ಮಾಡ್ತಾರೆ, ಆಯ್ತಪ್ಪ ನಮ್ಮ ರಾಜ್ಯನ ಬಿಡ್ತಾರೆ, ಪಕ್ಕ ಹೈದರಾಬಾದ್ಗೆ ಹೋಗ್ತಾರೆ, ಚೆನ್ನೈಗೆ ಹೋಗ್ತಾರೆ. ಅಷ್ಟು ಸರಳವಾಗಿ ಅವ್ರನ್ನ ಒತ್ತಾಯ ಮಾಡುವಂಥ ಪೊಸಿಷನ್ನಲ್ಲಿ ನಾವಿರೋದಿಲ್ಲ. ಆದರೂ ಮನವೊಲಿಸಿ ಇನ್ಸೆಂಟಿವೈಸ್ ಮಾಡೋಕ್ಕೆ ಮತ್ತು ಇನ್ನು ಕೊಟ್ಟು ಅವ್ರನ್ನ ಮನವೊಲಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂಥೇಳಿ. ಈಗ ಸರ್ ನಮ್ಮದು ಬಹುಶಃ ಇಲ್ಲಿ ತನಕ ನಾವು ಕಾಂಪೀಟ್ ವಿತ್ ಚೀನಾ ಅನ್ನುವಂಥ ರೀತಿಯಾದ ಪಾಲಿಸಿಯನ್ನು ಅನುಸರಿಸ್ತಾ ಇದ್ವಿ. ಈಗ ಅಕ್ಕಪಕ್ಕದ ರಾಜ್ಯಗಳು ನೀವು ಹೇಳ್ದಂಗೆ ಭಾಳ ಕಾಂಪಿಟೇಟಿವ್ ಆಗಿದೆ ನಮಗೆ. ಸೊ ಅವರಿಗಿಂತ ನಾವು ಹೇಗೆ ಭಿನ್ನ ಅನ್ನುವಂಥದ್ದು ನೀವು ಹೇಳ್ತೀರಾ ಸರ್? ಅದು ಸಹ ಇದು ನಮ್ಮದು ಇಕೋ ಸಿಸ್ಟಮ್ ಇದೆಯಲ್ಲ, ಟ್ಯಾಲೆಂಟ್ ಇದೆಯಲ್ಲ ನಮ್ಮಲ್ಲಿ. ಈ ಟ್ಯಾಲೆಂಟ್ IT-BT ಅಲ್ಲಂತರೂ ಯಾರು ಏನೂ ಮಾಡೋಕ್ಕೆ ಬರೋದಿಲ್ಲ. ಅಷ್ಟೇ ಭಾಳಷ್ಟು ಜನ ಬರೀ IT-BT ಅಷ್ಟೇ ಕರ್ನಾಟಕ ಅಂತ ತೊಗೊಂಡಿದ್ರಿ. ಮಷಿನ್ ಟೂಲ್ನಾಗ ನಾವು ನಂಬರ್ 1 ಇದ್ದೀವಿ. 40% ಆಫ್ ದ ಮಷಿನ್ ಟೂಲ್ಸ್. ಮನೇಲಿ ಎಕ್ಸಿಬಿಷನ್ ಆಯಿತು, ನೋಡಿದ್ವಿ. ಇಮ್ಟೆಕ್ಸ್ ನಾನೇ ಗಾಬರಿ ಆದೆ, ಅಷ್ಟು ಚೆನ್ನಾಗಿ ಇವತ್ತು ಸದ್ದು ಆಗ್ತಾಯಿದೆ ಅಂತೇಳಿ. ಅದೇ ರೀತಿ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ತೊಗೊಳ್ಳಿ. 65% ಆಫ್ ಕಂಟ್ರೀಸ್ ಕಾಂಟ್ರಿಬ್ಯೂಷನ್ ಇನ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಏನು ರೀ ಕಮ್ಸ್ ಫ್ರಮ್ ಕರ್ನಾಟಕ. ವೈಮಾನಿಕ ಮತ್ತು ಈ ನಮ್ಮ ಡಿಫೆನ್ಸ್ ಇದರಿಂದ ಬರುವಂಥದ್ದು. ಹೀಗೆ ಭಾಳಷ್ಟು ಇದರಲ್ಲಿ ಇದ್ದೀವಿ ನಾವು ಮುಂದಿದ್ದೀವಿ. ಮ್ಯಾನುಫ್ಯಾಕ್ಚರಿಂಗು ಕೂಡ ನಾವು ಆಟೋಮೊಬೈಲ್ ನಾವು 4th ಲಾರ್ಜೆಸ್ಟ್ ಇದ್ದೀವಿ. ವಿ ವಾಂಟ್ ಟು ಕಮ್ ಟು 2nd ಲಾರ್ಜೆಸ್ಟ್ ಅಟ್ಲೀಸ್ಟ್. ಹೆಜ್ಜೆಯಾಗಿ ಇವತ್ತು ದಿವಸ ನಾವು EVಯಲ್ಲಿ ನಾವು ಫಸ್ಟ್ EV ಪಾಲಿಸಿ ನಮ್ಮದೇ ಬಂದಿರೋದು. ಈಗ ಅದನ್ನು ಚೇಂಜ್ ಮಾಡಿ ಕ್ಲೀನ್ ಮೊಬಿಲಿಟಿ ಪಾಲಿಸಿ ತರ್ತದೆ. ಅಂದರೆ ಎಂಟೈರ್ ಸಪ್ಲೈ ಚೈನ್ ಬ್ಯಾಟ್ರಿ ಹಿಡ್ಕೊಂಡು ಎಲ್ಲಕ್ಕೂ ಕೂಡ ಆ ಇನ್ಸೆಂಟಿವ್ ಸಿಗಬೇಕು. ಮಾಡ್ತಾಯಿದ್ದೀವಿ, ಭಾಳ ಪ್ರಯತ್ನ ಮಾಡ್ತಾಯಿದ್ದೀವಿ. ಒಂದೇ ದಿವಸದಲ್ಲಿ ಎಲ್ಲನೂ ಆಗೋದಿಲ್ಲ. ಆದರೂ ಕೂಡ ಬಹುಶಃ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನಲ್ಲಿ ನಾವು ಈ ಸಿಂಗಲ್ ವಿಂಡೋನ ಅನ್ವಿಲ್ ಮಾಡ್ತೀವಿ. ಮೈಕ್ರೋಸಾಫ್ಟ್ನಿಂದ ಏನು ಮಾಡಿದ್ದೀವಿ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಸಲುವಾಗಿ. ಆಮೇಲೆ ಇಂಡಸ್ಟ್ರಿಯಲ್ ಪಾಲಿಸಿ ಅನ್ವಿಲ್ ಮಾಡ್ತೀವಿ, ಕ್ಲೀನ್ ಮೊಬಿಲಿಟಿ ಪಾಲಿಸಿ ಏನು ಮಾಡ್ತೀವಿ. ಇನ್ನೂ ಭಾಳಷ್ಟು ಇದ್ದಾವೆ. ಕ್ವೀನ್ ಸಿಟಿ ಮಾಡಿದ್ದೀವಿ. ಈಗ ಸ್ವಿಫ್ಟ್ ಸಿಟಿ ನಾವು ಮಾಡಿದ್ದೀವಿ. ಈಗ ಒಂದು EV ಸಿಟಿಯನ್ನು ಮಾಡ್ಬೇಕಂತ ಮಾಡ್ತಾಯಿದ್ದೀವಿ. ಮೊನ್ನೆ ಮುಂಬೈದ ಹೋಗ್ತಕ್ಕೂ ಮಾತುಕತೆ ಆಗಿದ್ದಾವೆ. ಒಂದು EV ಎಲೆಕ್ಟ್ರಿಕ್ ವೆಹಿಕಲ್ ಸಲುವಾಗಿ ಅಂದರೆ ಎಂಟೈರ್ ಸಪ್ಲೈ ಚೈನ್. ಒಂದು EV ಪಾರ್ಕ್ ಮಾಡಬೇಕು. ಒಂದು ಫಾರ್ಮಾ, ಅಡ್ವಾನ್ಸ್ ಫಾರ್ಮಾ. ಒಂದು ಫಾರ್ಮಾ ಪಾರ್ಕ್ ನಮ್ಮಲ್ಲಿ ಇವತ್ತು ರಾಯಚೂರಿನಲ್ಲಿದೆ. ಅದು ನಾವು ಅರೌಂಡ್ ಬ್ಯಾಂಗ್ಳೂರು, ಕೋಲಾರ ಈ ಕಡೆ ಎಲ್ಲ ಒಂದು ಕಡೆ ನಮ್ಮದೊಂದು ಅಡ್ವಾನ್ಸ್ ಫಾರ್ಮಾ ಮ್ಯಾನುಫ್ಯಾಕ್ಚರಿಂಗ್ ಸ್ವಲ್ಪ ಹೈಟೆಕ್ ಆಗಿ ಇದು ಮಾಡುವಂಥದ್ದು ಒಂದು ಫಾರ್ಮಾನು ಕೂಡ ಮಾಡಲಿಕ್ಕೆ ನಾವು ವಿ ಹ್ಯಾವ್ ಕೆಪ್ಟ್ ಎವ್ರಿಥಿಂಗ್ ಇನ್ ಟು ಪೈಪ್ಲೈನ್ ಏನು ರೀ. ಮತ್ತು ಈಗ ಭಾಳಷ್ಟು ಜನ ದೇ ಡೋಂಟ್ ವಾಂಟ್ ಟು ವೇಟ್. ಬಂದ ಕೂಡಲೇ ಮನೆ ಇಮಿಡಿಯೇಟ್ಲಿ ಪ್ಲಗ್ ಇನ್ ಪ್ಲೇ ಬೇಕಂತಾರೆ. ಆ ಪ್ಲಗ್ ಇನ್ ಪ್ಲೇಗೂ ಒಂದು ಪಾರ್ಕನ್ನು ನಾವು ಡೆವಲಪ್ ಮಾಡ್ಬೇಕಂತ ಮಾಡ್ತಾಯಿದ್ದೀವಿ. ಸೊ ಇಂಟಿಗ್ರೇಟೆಡ್ ಆಗಿ ಹಿಂಗೆಲ್ಲನೂ ಕೂಡ ಅದು ಮಾಡಿಕೊಂಡು ನಾವು ಸ್ಟಾರ್ಟಪ್ ಪಾರ್ಕನ್ನು ಕೂಡ ಮಾಡ್ತಾಯಿದ್ದೀವಿ. ಬರೀ ಕ್ವಿನ್ನಲ್ಲಿದ್ದರೂ ನಾಲೆಜು, ಹೆಲ್ತು, ಇನೋವೇಷನ್, ರಿಸರ್ಚ್ ಎಲ್ಲನೂ ಕೂಡ ಇಲ್ಲಿ ಬರ್ತದೆ ಕ್ವಿನ್ ಸಿಟಿಯಲ್ಲಿ. ಸೊ ಹೀಗೆ ಮಾಡ್ತಾಯಿದ್ದೀವಿ. ಆಮೇಲೆ ಅದರ್ ಸ್ಟೇಟ್ಸ್ ಆರ್ ಲುಕಿಂಗ್ ಎಟ್ ಕರ್ನಾಟಕ. ನಾವೇನು ಮಾಡ್ತಾಯಿದ್ದೀವಿ ಅಂತ ಭಾಳ ಗಮನಿಸ್ತಿದ್ದಾರೆ. ನಾನು ಹೇಳಕ್ಕೆ ಬಯಸೋದಲ್ಲ. ಬೇರೆ ಒಬ್ಬರು ರಾಜ್ಯೊಬ್ಬರು ಮುಖ್ಯಮಂತ್ರಿ ಹೇಳಿದ್ರು, ಇಲ್ಲ ಕರ್ನಾಟಕ MB ಪಾಟೀಲ್ ಏನು ಮಾಡ್ತಾ ಇದ್ದಾರೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡೋಣ, ನೋಡೋಣ, ಆಮೇಲೆ ನಾವು ಮಾಡೋಣ ಅಂತೇಳಿ. ಅವ್ರೇನು ಮಾಡ್ತಾರೆ ನೋಡ್ಕೊಂಡು ಆಮೇಲೆ ವಿಲ್ ಡೂ ಇಟ್ ಅಂತೇಳಿ. ಹೀಗೆ ಸ್ವಲ್ಪ ಇಂಟ್ರೆಸ್ಟ್ ಜನ್ರೇಟ್ ಆಗಿದೆ, ಸ್ಟ್ರೀಮ್ಲೈನ್ ಆಗ್ತಾಯಿದೆ ಎಲ್ಲನೂ ಕೂಡ. ವ್ಯವಸ್ಥೆನೂ ಕೂಡ ಫುಲ್ ಪ್ರೂಫ್ ಆಗಿ ಸ್ವಲ್ಪ ಸಮಯ ತಗೋಕೋದು. ಈಗ KIDB ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲವನ್ನು ಕೂಡ ಒಂದು ಸ್ಟ್ರೀಮ್ಲೈನ್ ಆಗಿ ಒಂದು ಹಂತಕ್ಕೆ ನಾವು ಬರ್ತೀವಿ. ನನಗನ್ಸೋ ಮಟ್ಟಿಗೆ ಬೈ ಡಿಸೆಂಬರ್ ಅಷ್ಟರಲ್ಲಿ ವಿಲ್ ಸಿ ಎ ನ್ಯೂ ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್. ಸೊ ಕರ್ನಾಟಕ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕು. ಆಮೇಲೆ ಎಲ್ಲ ಭಾಳ ಕಾಂಪಿಟೇಟಿವ್ ಆಗಬೇಕು, ಭಾಳ ಪ್ರೊಫೆಷ್ನಲ್ ಆಗಿ ಆಗಬೇಕು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇರಬೇಕು. ಒಂದೇ ಅದರಲ್ಲಿ ನಾವು ಅಫಿಡೇಟ್ ಬ್ಲೇಡ್ ಕ್ಲಿಯರೆನ್ಸಸ್ ಆಗಬೇಕು. ಒಂದೇ ಹಂತದಲ್ಲಿ ಎಲ್ಲನೂ ಕೂಡ ಕ್ಲಿಯರೆನ್ಸಸ್ ಬರಬೇಕು. ಈ ಎಲ್ಲವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಹೀಗಾಗಿ ನಾವು ಕೇವಲ ಬೇರೆ ರಾಜ್ಯಗಳು ಕಾಂಪೀಟ್ ಮಾಡ್ತಾ ಇಲ್ಲ, ಬೇರೆ ಕಾಂಪಿಟಿಂಗ್ ವಿತ್ ದ ವರ್ಲ್ಡ್. ಚೈನಾ +1ದಲ್ಲಿ ವಿ ಹ್ಯಾವ್ ಟು ಬಿ ನಂಬರ್ 1 ಏನು ರೀ. ನಾವು ಜಪಾನು, ಕೊರಿಯಾದಿಂದ ಇಂಟ್ರೆಸ್ಟ್ ಬರ್ತಾ ಇದ್ದಾವೆ. ಆಮೇಲೆ ನಾವು ದೊಡ್ಡದಾಗಿ ಏನಾಗಿದೆ ಅಂದರೆ ನಾವು ಬರೀ ಲಾರ್ಜ್ ಇಂಡಸ್ಟ್ರೀಸ್ ನೋಡ್ತಾ ಇಲ್ಲ. ಈಗ ಈ ಸ್ಮಾಲ್ ಸ್ಕೇಲ್ ವೆಂಡರ್ಸು, ಸಪ್ಲೈ ಚೈನು, ಅದಕ್ಕೆ ನಾವು ಫೋಕಸ್ ಕೊಡ್ತಾ ಇದ್ದೀವಿ. ಒಮ್ಮೆ ಆ ಇಕೋಸಿಸ್ಟಮ್ ಡೆವಲಪ್ ಆಯ್ತಂದರೆ ಆ ಮ್ಯಾನುಫ್ಯಾಕ್ಚರಿಂಗು, ಸ್ಪೇರ್ ಪಾರ್ಟ್ಸು, ನಿಮ್ಮದು ಸಪ್ಲೈ ಚೈನು ಏನಿದೆಲ್ಲ ವೆಂಡರ್ಸು ಡೆವಲಪ್ ಆಗ್ತಾರೆ. ಈಗ ಕೆಲವೊಂದು ಆಟೋಮೊಬೈಲ್ನಲ್ಲಿ ಪುನಾಕ್ಕೆ ಹೋಗ್ತಾರೆ, ಕೆಲವೊಂದು ಮತ್ತು ಚೆನ್ನಾಗಿ ಹೋಗಿ ಯಾಕೆ ಹೋಗ್ತಾರೆ, ಅಲ್ಲಿ ಕಾಂಪೌಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿದೆ ಈಸಿಯಾಗಿ. ಅದೇ ಕಾಂಪೌಂಡ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಆದರೆ ಅದೇ ರೀತಿ ಸೆಮಿ ಕಂಡಕ್ಟರ್ ನಾವು ಮಾಡ್ತಾಯಿದ್ದೀವಿ. ಎಲ್ಲನೂ ಸಪ್ಲೈ ಚೈನ್ ಇಟ್ಕೊಂಡ್ಬಿಟ್ರೆ ಆಟೋಮೆಟಿಕಲಾಗಿ ಇಲ್ಲಿ ಬರ್ತಾರೆ. ಸೊ ಇದೆಲ್ಲವನ್ನು ಕೂಡ ವಿ ಹ್ಯಾವ್ ಇನ್ ಅ ರೈಟ್ ಪಾತ್. ನಾನು ಮಿನಿಸ್ಟರ್ ಇದ್ದೀನಿ ಅಂತಲ್ಲ, ಎಂಟೈರ್ ಟೀಮ್ ಹೇಳ್ತೀನಿ, ವಿ ಆರ್ ಇನ್ ಅ ರೈಟ್ ಪಾತ್, ಫೋಕಸ್ಡ್, ಆ್ಯಂಡ್ ವಿ ವಿಲ್ ಸಿ ದೇರ್ ವಿಲ್ ಬಿ ಎ ಚೇಂಜ್. ನಾನು ನಿಮಗೆ 2025
26 ಜನವರಿಗೆ ಮಾತಾಡ್ತೀನಿ ನಿಮಗೆ. ನಿಮ್ಮ ಮೇಲೆ ಇನ್ನೊಂದು ಕಾನ್ಫಿಡೆನ್ಸ್ ಬರುವಂಥ ನಿಟ್ಟಿನಲ್ಲಿ ಜನರಿಗೂ ಅಥವಾ ನಮಗೊಂದು ವಿಚಾರ ಅಂತಂದರೆ KSDL ನಾವು ಕಂಡಂಥ ಕೆಲ ಸುಧಾರಣೆ, ಅದನ್ನು ಇನ್ ಟರ್ಮ್ಸ್ ಆಫ್ ನನ್ನ ಮನಿ ಹೇಳ್ತಾ ಇದ್ದೀನಿ. ಅಂದರೆ 350 ಕೋಟಿ ಪ್ಲಸ್ ಅದರಲ್ಲಿ ಲಾಭ ತೆಗೆಯೋದು, 1500 ಕೋಟಿಗಿಂತ ವ್ಯವಹಾರ, 350 ಕೋಟಿ ಲಾಭ, ಸರ್ಕಾರಕ್ಕೆ ಮನೆ ಡಿವಿಡೆಂಡ್ ರೂಪದಲ್ಲಿ ಬಹುಶಃ 108 ಕೋಟಿ ಆ ಬದಲಾವಣೆ ಹೇಗೆ ಬಂತು? ಯಾಕಂದರೆ ಇದೇ KSDL ಕಳೆದ 2 ವರ್ಷದಿಂದ ಸುದ್ದಿಯಾಗಿದ್ದು ಬೇರೆ ಕಾರಣಕ್ಕೆ, ನಿಮ್ಗೆ ಅದು ಗೊತ್ತಿದೆ. ಸೊ ಆ ಬದಲಾವಣೆ ಹೇಗೆ ಬಂದು ಮೈಸೂರು ಸ್ಯಾಂಡಲ್ ಈ ವಿಚಾರವಾಗೆಲ್ಲ? ನೋಡಿ, KSDL ಇವತ್ತು ನಾವು ಹೆಮ್ಮೆ ಪಡುವಂಥ ಒಂದು ಸಂಸ್ಥೆ. ಮೈಸೂರು ಮಹಾರಾಜರು 1918ರಲ್ಲಿ ಅದನ್ನು ಪ್ರಾರಂಭ ಮಾಡಿದರು. ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರು, ಶಾಸ್ತ್ರಿ ಅವತ್ತಿನೊಬ್ಬರು, ಭಾಳ ಒಂದು ಒಳ್ಳೆಯ ಹೆಸರನ್ನು ಪಡ್ಕೊಂಡಿತ್ತು. ಎಲ್ಲರೂ ಕೂಡ ಕರ್ನಾಟಕ ಅಷ್ಟೇ ಅಲ್ಲ, ಆಂಧ್ರ ಪ್ರದೇಶ ಆಗಲಿ, ಮಹಾರಾಷ್ಟ್ರದಲ್ಲಾಗಲಿ, ಬೇರೆ ಬೇರೆ ರಾಜ್ಯದಲ್ಲಿ ಹಬ್ಬ ಅಥವಾ ಏನೋ ಕಾರ್ಯಕ್ರಮ ಇದ್ದರೆ ಅದನ್ನು ಮೈಸೂರು ಸ್ಯಾಂಡಲ್ನ ಹಬ್ಕೊಂಡು ಆ ಒಂದು ಕಲ್ಚರಲ್ ಐಡೆಂಟಿಟಿ ಬಂದುಬಿಟ್ಟಿತ್ತು ಅದಕ್ಕೆ. ಸೊ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅದು ಆಫ್ಕೋರ್ಸ್ ಪ್ರೈವೇಟ್ ಇದರಿಂದ ಇದು ಆದಮೇಲೆ ಕೂಡ ಎಲ್ಲ FMCG ಬಂದಾಗ, ದೊಡ್ಡ ದೊಡ್ಡ ಇದು ಬಂದಾಗ ಸ್ವಲ್ಪ ನಮ್ಗೆ ಹಿನ್ನಡೆ ಇತ್ತು. ಆದರೆ ಕೆಲವೊಂದು ಇತ್ತೀಚೆಗೆ ನಡೆದಂಥ ಕೆಲವು ವರ್ಷಗಳ ಹಿಂದೆ ನಡೆದಂಥ ಅಲ್ಲಿ ಅವ್ಯವಹಾರಗಳಿರ್ಬೋದು ಅಥವಾ ಅಲ್ಲಿ ಸರಿಯಾಗಿ ಇದು ಆಗದೆ ಅಂತಂದ ಒಂದು ಕೆಟ್ಟ ಹೆಸರು ಬಂದಿತ್ತು. ನಾನೊಬ್ಬರನ್ನ MD ಹಾಕಿದೆ, ಪ್ರಶಾಂತ್ ಅಂತೇಳಿ ಒಬ್ಬರನ್ನ MD ಹಾಕಿ, ಅವರು ಪಾಪ ಬಿಜಾಪುರದಿಂದ ಬೆಳಗಾವಿಗೆ DFO ಆಗಿ ಹೋಗ್ತಾಯಿದ್ರು. ಬೆಳಗಾವಿ DFO ಅಂದರೆ ಭಾಳ ಪ್ರೆಸ್ಟಿಜಿಯಸ್ಸು. ಅವ್ರನ್ನ ಕರ್ಕೊಂಬಂದು ಜೋರಾವರಿಯಾಗಿ ನಾನು ಇಲ್ಲಿ KSDL ಹಾಕಿದೆ. ಅಲ್ಲಿರುವಂಥ ಭಾಳಷ್ಟು ಅಲ್ಲಿ ವಾತಾವರಣ ಸರಿ ಇರಲಿಲ್ಲ, ಯೂನಿಯನ್ಸು, ಇದು 108 ಸಮಸ್ಯೆಗಳಿತ್ತು, ಕೆಲಸ ಮಾಡ್ತಾ ಇರಲಿಲ್ಲ, ಒಂದೇ ಶಿಫ್ಟ್ ಆಗ್ತಾಯಿತ್ತು, ಒಂದು ಭಾಳ ತಪ್ಪುಗಳನ್ನು ಕೂಡ ಎಲ್ಲ ಆಗ್ತದೆ. ನಾವು ಸ್ಟ್ರೀಮ್ಲೈನ್ ಮಾಡಿ ಒಂದು ಹಂತಕ್ಕೆ ತಂದಿದ್ದೀವಿ. ಈಗ 3 ಶಿಫ್ಟ್ ಎಲ್ಲ ನಡೀತಾ ಇದೆ. ನಮ್ಮ ಪ್ರೊಡಕ್ಷನ್ಗೂ ಹೆಚ್ಚಿಗೆ ಬೇಕಾಗಿದೆ. ಈಗ ಸೆಕೆಂಡ್ ಫ್ಯಾಕ್ಟ್ರಿನ ನಾವೀಗ ವಿಜಯಪುರದಲ್ಲಿ ಮಾಡ್ತಾಯಿದ್ದೀವಿ. ಯಾಕಂದರೆ ಅವ್ರು ಕಮಿಟಿ ಮಾಡಿದೆ, ನಮ್ಮ ಜಿಲ್ಲೆ ಇರ್ಬೋದು, ಆದರೆ ಪ್ರಶ್ನೆ ಅವರೆಲ್ಲರೂ 3-4 ಜಿಲ್ಲೆ ನೋಡಿ, ಇಲ್ಲಿ ಆದರೆ ಸ್ವಲ್ಪ ಮಹಾರಾಷ್ಟ್ರ ಗಿರಾಷ್ಟ್ರ ಸ್ವಲ್ಪ ಅನುಕೂಲ ಆಗ್ತದೆ ಅಂತ ಸೆಕೆಂಡ್ ಡಿವಿಷನ್ ಮಾಡ್ತಾಯಿದ್ದೀವಿ. ಸೊ ನಿಮಗೆ ಹೇಳಿದಂಗೆ 2022-23ರಲ್ಲಿ ನಾವು 1400 ಕೋಟಿ ವ್ಯವಹಾರ ಮಾಡಿದ್ದೀವಿ. ಈ ಸಲ 1570 ಕೋಟಿ ವ್ಯವಹಾರ ಮಾಡಿದ್ದೀವಿ. 180 ಕೋಟಿಯಿಂದ 362 ಕೋಟಿಗೆ ಹೋಗಿದ್ದೀವಿ. 17 ಹೊಸ ಪ್ರೊಡಕ್ಟ್ಸ್ ಅಂತ ತಂದಿದ್ದೀವಿ. ಎಲ್ಲ ಪ್ರೊಸೆಸ್ ಸ್ಟ್ರೀಮ್ಲೈನ್ ಮಾಡಿದ್ದೀವಿ. ಈಗ ಏನು ಈ ಟೆಂಡರ್ಸು ಅದು ಇದು 108 ಅನ್ನ ವ್ಯವಹಾರ ಆಗ್ತಾಯಿತ್ತಲ್ಲ, ಅದೆಲ್ಲವನ್ನು ಕೂಡ ಈಗ ಸ್ಟಾಪ್ ಮಾಡಿದ್ದೀವಿ. ಗುಣಮಟ್ಟ ನೀವು ನೋಡಿದರೆ ಆಂಧ್ರ ಪ್ರದೇಶದಲ್ಲಿ ಒಂದು ಸಿಕ್ಕರು, ಹೈದರಾಬಾದ್ನಲ್ಲಿ ಫೇಕ್ ಇದು ಮಾಡ್ತಾಯಿದ್ರು. ಸೊ ಅದಕ್ಕೆಲ್ಲ ಬಾರ್ ಕೋಡಿಂಗು ಇದು 19 ಪ್ರೊಡಕ್ಟ್ಸನ್ನು ಇನ್ಕ್ಲೂಡ್ ಮಾಡಿದ್ದೀವಿ. ಆಮೇಲೆ ಡೀಲರ್ಸ್ ಬರೀ 600 ಡೀಲರ್ಸ್ ಇದೆ, ಈಗ 1000 ಡೀಲರ್ಸ್ ಮಾಡಿದ್ದೀವಿ, ಇನ್ನೂ ಹೆಚ್ಚಿಗೆ ಮಾಡಿ ಅಂತ ಹೇಳಿದ್ದೀವಿ. ಆಮೇಲೆ ಕಾಮರ್ಸಲ್ಲಿ ಇರಲಿಲ್ಲ, ಅಮೆಜಾನು ಮತ್ತು ಎಲ್ಲ ಆನ್ಲೈನಲ್ಲಿ ಸಿಗ್ತಿರಲಿಲ್ಲ, ಆ ವ್ಯವಸ್ಥೆ ನಮ್ಮ ಹತ್ರ ಕಾಮರ್ಸಲ್ಲಿ ತಂದಿದ್ದೀವಿ. ಮತ್ತು ಈಗ ನಾವು ಗಲ್ಫ್ ಕಂಟ್ರೀಸು, ಏಷ್ಯನ್ ಕಂಟ್ರೀಸು, ಯುರೋಪ್ ಕಂಟ್ರೀಸ್ಗೆ ಮತ್ತು ಅಮೇರಿಕಾ ದೇಶದಲ್ಲಿ ನಮ್ಮ ಮೈಸೂರು ಸ್ಯಾಂಡಲ್ಸು, ನಮ್ಮ KSDL ಪ್ರಾಡಕ್ಟ್ಸು ಇದು ಆಗೋ ರೀತಿಯಲ್ಲಿ ಅದನ್ನ ಪ್ರಮೋಟ್ ಮಾಡ್ತಾಯಿದ್ದೀವಿ. ಒಬ್ಬರನ್ನ ಒಬ್ಬರನ್ನ ಅಡ್ವೈಸರ್ ತೊಗೊಂಡಿದ್ದೀವಿ ಫ್ರಮ್ ನಿಮ್ಮ ಹಿಂದೂಸ್ತಾನ್ ಲಿವರ್ದಿಂದ ಒಬ್ಬರನ್ನ ಅಡ್ವೈಸರ್ ಅಂತ ತೊಗೊಂಡಿದ್ದೀವಿ. ಅವರು ಪಾಪ ಗೈಡ್ ಮಾಡ್ತಾಯಿದ್ದಾರೆ. ಇನ್ನೂ ಭಾಳ ಪೊಟೆನ್ಷಿಯಲ್ ಇದೆ, ಪರ್ಫ್ಯೂಮ್ಸ್ ಇದೆ, ಇನ್ನೂ ಕಾಂಬಿನೇಷನ್ಸ್ ಆಫ್ ಸೋಪ್ಸ್, ನೀಮು, ಬೇಸಿಲು, ಹಿಂದೆ ನಾವು ಮನೆಯಲ್ಲೆಲ್ಲ ಇದು ಕಡಲೆ ಹಿಟ್ಟಿಂದು ಇದು ಮಾಡ್ತಿದ್ವಿ. ಸೊ ಈ ಥರ ಭಾಳಷ್ಟು ಪ್ರೊಡಕ್ಟ್ಸ್ ಮಾಡೋಕ್ಕಿದೆ. ಒಂದು ಇಂಟರ್ನ್ಯಾಷನಲ್ ವೆರೈಟಿ ಆಫ್ ಜಾಸ್ಮಿನ್ ಮಾಡೋಕ್ಕೆ ಹೇಳಿದ್ದೀನಿ. ಒಂದು ಜಾಸ್ಮಿನ್ ಆಯಿಲ್ ನಾನೇ ಕಾಂಟ್ಯಾಕ್ಟ್ ಕೊಟ್ಟಿದ್ದೀನಿ, ವೆರಿ ಸುಪೀರಿಯರ್ ಜಾಸ್ಮಿನ್ ಆಯಿಲ್. ಅದನ್ನು ಕೂಡ ಮೈಸೂರು ಸ್ಯಾಂಡಲ್ ಥರ, ಯಾಕಂದರೆ ಕೆಲವು ಕಂಟ್ರೀಸು ಜಾಸ್ಮಿನ್ಗೆ ಭಾಳ ಪ್ರಿಫರೆನ್ಸ್ ಕೊಡ್ತಾರೆ. ಅಂದರೆ ಮಲ್ಲಿಗೆ ಹೂವು ಇಲ್ಲಿನೇ ಒಂದು ಕೊಯಂಬತ್ತೂರು ಎಲ್ಲ ಒಂದು ಕಡೆ ಒಂದಿದೆ, ಭಾರಿ ಎಕ್ಸ್ಪೆನ್ಸಿವ್ ಇದೆ ಅದು ಆಯಿಲು. ಅದನ್ನು ಕಾಂಟ್ಯಾಕ್ಟ್ ಕೊಟ್ಟಿದ್ದೀನಿ ನಾನು MDಗೆ, ಅದರಿಂದ ಇದು ಮಾಡಿ ಅಂತ ಹೇಳಿದ್ದೀವಿ. ಸೊ ಹೀಗಾಗಿ ಅದೊಂದು ಎಕ್ಸ್ಕ್ಲೂಸಿವ್ ಒಂದು ಜಾಸ್ಮಿನ್ ಸೋಪನ್ನು ಕೂಡ ಎತ್ತು ಮಾಡಿ, ಅದರಲ್ಲೂ ಕೂಡ ಲೆಟ್ ಅಸ್ ಬಿ ಲೀಡರ್ಸ್ ಅಂತೇಳಿ ಇನ್ನು ಭಾಳಷ್ಟು ಇದ್ದಾವೆ ಮಾಡೋಣ ಅಂತ ಮಾಡೋಕ್ಕೆ. ಸರ್ ಇನ್ನೊಂದು ಈಗ MSIL ಮಾಡ್ತಾ ಇದ್ದೀವಿ. ಬರೀ ನೀವು MSILದಲ್ಲಿ ಲೇಖಕ್ ಬುಕ್ಸನ್ನು ಮತ್ತೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಹೊಸ ಹೂಡಿಕೆದಾರರನ್ನ ಸೆಳೆಯುವಂಥ ನಿಟ್ಟಿನಲ್ಲಿ, ಜೊತೆಗೆ ಈಗಿರುವಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಮತ್ತಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಎಷ್ಟು ಪೂರಕ ಆಗಿದೆ ಸರ್? ಒಂದು ಏರ್ಪೋರ್ಟ್ ಬೇಕಿದೆ ಅನ್ನುವಂಥದ್ದು ವಿಚಾರ. ಈಗ ಏರ್ಪೋರ್ಟ್ ಬೇಕಿದೆ, ಯಾಕಂದರೆ 2033ಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ತನ್ನ ಪೀಕನ್ನು ಮುಟ್ಟಿಬಿಡ್ತದೆ. 100 ಮಿಲಿಯನ್ ಪ್ಯಾಸೆಂಜರ್ಸ್ ಇದೆ. ಅದು ಮುಟ್ಟ ಮೇಲೆ ಹೊಸ ಏರ್ಪೋರ್ಟ್ ಮಾಡಲೇಬೇಕಲ್ಲ. ಸೊ ಹೀಗಾಗಿ ನಾವು ಆ ಹೆಜ್ಜೆನ ಇಡಬೇಕು. ಅದು 2033ಕ್ಕೆ ಮಾಡೋಕ್ಕಿಂತ ಈಗ ಮಾಡಿದ್ರೆ ಅಲ್ಲಿಗೆ ಬಂದು ಹತ್ತದೆ. ಯಾವುದೋ ಏರ್ಪೋರ್ಟ್ ನೀವು 1 ವರ್ಷ ಮಾಡೋಕ್ಕಾಗಲ್ಲ, ಇಂಟರ್ನ್ಯಾಷನಲ್ 10 ವರ್ಷ ಬೇಕು ನಿಮಗೆ, 10 years. 25 ಅಂದರೆ ನೀವು ಈಗ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ 35 ತನಕ ಹೋಗ್ತದೆ, 10 ವರ್ಷ ಬೇಕು ನಿಮಗೆ. ಸೊ ಅದಕ್ಕೆ ಅಡ್ವಾನ್ಸ್ ಆಗಿ ನಾವು ಶುಡ್ ಪ್ಲ್ಯಾನ್ ಅಂತೇಳಿ ತೊಗೊಂಡು ಒಂದು ಸ್ಟಾರ್ಟ್ ಮಾಡಿದ್ದೀವಿ. ಓಕೆ ಓಕೆ
ಸರ್ ಇನ್ನೊಂದು ಈಗ ಬಾಂಗ್ಲಾದ ವಿಚಾರವಾಗಿ ಬರೋದಾದ್ರೆ ನಾನು ಯಾಕಂದರೆ ಗಾರ್ಮೆಂಟ್ಸ್ ಕೂಡ ಕರ್ನಾಟಕಕ್ಕೆ ಅದರಲ್ಲೂ ಬೆಂಗಳೂರಿಗೆ ಸಂಬಂಧಪಟ್ಟಂಗೆ ಮತ್ತು ಈ ಬಳ್ಳಾರಿ ಈ ಭಾಗದಲ್ಲೆಲ್ಲ ಸಂಬಂಧಪಟ್ಟಂಗೆ ಭಾಳ ಜನ ಅದ್ರ ಮೇಲೆ ಡಿಪೆಂಡೆನ್ಸಿ ಇರುವಂಥ ಸಂದರ್ಭ ನೋಡ್ತೇವೆ. ಭಾಳ ಇಂಡಸ್ಟ್ರಿಗಳು ಕೂಡ ಸೆಟಪ್ ಆಗ್ತಾ ಇದೆ. ಈ ಬಾಂಗ್ಲಾದಲ್ಲಿ ಆದಂಥ ನಂತರದಲ್ಲಿ ಭಾಳ ಈ ಕಡೆ ಮುಖ ಮಾಡ್ತಾ ಇದ್ರೆ ನಾವೆಲ್ಲ ಕೇಳ್ಪಡ್ತಾ ಇದೀವಿ ಸರ್. ಅದಕ್ಕೆ ಪೂರಕವಾಗಿ ಈ ಇನ್ವೆಸ್ಟರ್ಸ್ದಲ್ಲಿ ಡಿಸ್ಟರ್ಬೆನ್ಸ್ ಇದೆ. ನನಗೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ನಾನು ಒಂದು ಸಲ ಭೇಟಿಯಾದಾಗ ಹೇಳಿದರು, ನೀವು ಕರ್ನಾಟಕ ನೀವು ಈ ಗಾರ್ಮೆಂಟ್ ಇಂಡಸ್ಟ್ರಿಗೆ ಇದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಬಾಂಗ್ಲಾದೇಶದಿಂದ ಅಲ್ಲಿ ಹೋಗಿ ನೀವು ಲಾಬಿ ಮಾಡಬೇಕು ಅಂಥೇಳಿ. ಅಲ್ಲಿಂದ ಹಾಗೆ ನಾವು ನೋಡಿದರೆ ಅಂಥದ್ದು ಇದು ಈಗ ಇಲ್ಲಿವರೆಗೆ ಬಂದಿಲ್ಲ. ಬಟ್ ಇಟ್ಸ್ ವರ್ತ್ ವೈಲ್ ನಾವು ಹೋಗಿ ಅಲ್ಲಿ ಲಾಬಿ ಮಾಡುವಂಥ ಅಪ್ರೋಚ್ ಮಾಡುವಂಥದ್ದು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ವಿ ಆರ್ ಆಲ್ಸೋ ಎಟ್ ಇಟ್, ಅದನ್ನು ಮಾಡ್ತೀವಿ. ಓಕೆ ಸರ್, ಇನ್ನೊಂದು ಅಂದರೆ ಈಗ ಭಾಳಷ್ಟು ಇಂಡಸ್ಟ್ರೀಸ್ಗಳು ಇಲ್ಲಿ ಬರುತ್ತವೆ, ಸೆಟಪ್ ಮಾಡ್ತಾರೆ. ಬಟ್ ಅದಾದ ನಂತರ ಅಲ್ಲಿ ಇಲ್ಲಿಯವರಿಗೆ ಎಷ್ಟು ಕೆಲಸ ಕೊಡ್ತಾರೆ, ಎಂಪ್ಲಾಯ್ಮೆಂಟ್ ಜನರೇಷನ್ ವಿಚಾರವಾಗಿ ಎಷ್ಟು ಅನ್ನುವಂಥದ್ದು ಕೆಲವ್ರ ಪ್ರಶ್ನೆ ಇದೆ ಸರ್. ಅದಕ್ಕೆ ತಕ್ಕಂಗೆ ತೀರಾ ಮೊನ್ನೆ ಅಲ್ಲೂ ಕೂಡ ಒಂದು ಕೋಟಾ ತರಬೇಕು ಕನ್ನಡಿಗರಿಗಾಗಿ ಅನ್ನುವಂಥ ವಿಚಾರದಲ್ಲ ಭಾಳ ಚರ್ಚೆಯಲ್ಲಿದ್ದಂಥದ್ದು ನೋಡ್ತಾ ಇದ್ದೀವಿ. ಇದು ಭಾಳ ತಪ್ಪು ಮಾಹಿತಿಯಿಂದ ಕುಡಿತು. ನಾವೇನು ಕೇಳ್ತಾ ಇದ್ದೀವಲ್ಲ ಈಗ, ಇಂತಿಷ್ಟು ಕೊಡಬೇಕು ಅಂಥೇಳಿ ನೀವು ಕಾನೂನು ಮಾಡಿ ಕೇಳ್ತಾ ಇದ್ದಾರಲ್ಲ, ಅದು ಕೇವಲ ಒಂದು ಡಿವಿಷನಲ್ಲಿ 2 ಡಿವಿಷನಲ್ಲಿ ಕೇಳ್ತಾ ಇದ್ರಿ. ನಮ್ಮ ABCD 4 ಕ್ಯಾಟಗರಿ ಇದಾವೆ. ಹೌದು, 4 ಕ್ಯಾಟಗರಿ ನೀವು ಕೇಳಕ್ಕಿಂತ ಹೆಚ್ಚಿನದಾಗಿ ಈಗಾಗಲೇ ನಮ್ಗೆ ಬರ್ತಾ ಇದೆ. ಇವನ್ AB ಕ್ಯಾಟಗರಿಗೂ ಬರ್ತಾ ಇದೆ, ಅಂದರೆ ಇದ್ದಾರೆ ಅಂತ ಬರ್ತಾ ಇದೆ. ಡೆಕ್ಕನ್ನಲ್ಲಿ ಒಂದು ಆರ್ಟಿಕಲೇ ಬಂದಿತ್ತು, ಓಕೆ, ನೀವು ನೋಡಿದ್ರೆ ಒಂದು ಪತ್ರದಲ್ಲಿ ಎಲ್ಲನೂ ಕೂಡ ಒಬ್ಬರು ಬರ್ದೇ ಈಗಾಗಲೇ ಎಷ್ಟು ಬರ್ತಾ ಇದೆ. ನಮ್ಗೆ ಈಗಾಗಲೇ ನಾವು ಕೇಳಿದ್ಕಿಂತ ಜಾಸ್ತಿ, ಮತ್ತು ನಾವು ಕೇಳೋದು ಕೇವಲ 1-2 ವರ್ಗದಲ್ಲಿ ಅಷ್ಟೇ. 4 ವರ್ಗದಲ್ಲಿ ನಮ್ಗೆ ಕೇಳಿದ್ಕಿಂತ ಜಾಸ್ತಿ ಬರ್ತಾ ಇದ್ದಾಗ, ಡಿಮಾಂಡ್ ಇದೆ, ನಮಗೆ ಕನ್ನಡಿಗರು ಬರ್ತಾ ಇದ್ದಾಗ ನಾವು ಸುಮ್ಮನೆ ಅರ್ಜಿಯನ್ನು ಕೊಡಿ ಕೈ ಹಾಕಿ ಅರ್ಥ ಇಲ್ಲಲ್ಲ. ಹೌದು, ನೀವು ಕೇಳ್ತಾ ಇರೋದು ಯಾರಿಗೆ ಬರ್ದಲ್ಲಿ, ಅವರು ಇನ್ನೂ ಹೈಯರ್ ಲೆವೆಲ್ದಲ್ಲಿ ಕೂಡ ನಮಗೆ ಇವತ್ತಿನ ದಿವಸ ಕನ್ನಡಿಗರಿಗೆ ಇದು ಬರ್ತದೆ. ಈ ಲೋವರ್ ಲೆವೆಲ್ನಾಗಂತೂ ಸಂಪೂರ್ಣವಾಗಿ ನಮ್ಗೆ ಬರ್ತಾ ಇದ್ದಾವೆ. ನಮ್ಗೆ ಇನ್ಸೆಂಟಿವ್ ಇಂಡಸ್ಟ್ರಿಯಲ್ ಪಾಲಿಸಿದಾಗ ಯಾರು ಇನ್ಸೆಂಟಿವ್ ತೊಗೋತಾರಲ್ಲ ಅವ್ರಿಗೆ ಕಡ್ಡಾಯನೂ ಕೂಡ ಇದೆ. ಹೀಗಾಗಿ ತಿಳುವಳಿಕೆ ಇರಲಾರ್ದೆ ನಾವು ಸುಮ್ಮನೆ ಒಂದೇನೋ ಕನ್ನಡಿಗರನ್ನ ನಾವು ಇದು ಮಾಡ್ತೀವಿ ಅಂತೇಳಿ ತೋರಿಸೋಕ್ಕೆ ಇದಾಗಲ್ಲ. ಇನ್ಫ್ಯಾಕ್ಟ್ ಕೆಲವೊಂದು ಕಡೆ ಏನಾಗಿದೆ, ಕೆಲವೊಂದು ಇದರಲ್ಲಿ ಗ್ರೂಪ್ನಲ್ಲಿ ಈ ಕನ್ಸ್ಟ್ರಕ್ಷನ್ ಲೇಬರ್ಸು ಎಲ್ಲರೂ ನೀವು ನೋಡ್ತೀರಾ, ಎಲ್ಲ ಬಿಹಾರು ಬರ್ತಾರೆ, ನಮ್ಮವ್ರು ಯಾರು ಮಾಡೋಕ್ಕೆ ತಯಾರಾಗಲ್ಲ. ಹೋಟೆಲ್ ಇಂಡಸ್ಟ್ರಿದಲ್ಲಿ ತಗೊಳ್ಳಿ, ವರ್ಕರ್ಸ್ ಎಲ್ಲ ನಾರ್ತ್ ಈಸ್ಟಿಂದ ಬಾಂಗ್ಲಾದೇಶದಿಂದ ಅಲ್ಲೇ ಬರ್ತಾರೆ, ನಮ್ಮವ್ರು ತಯಾರಾಗಲ್ಲ. ಬಟ್ ಈಗೇನಿದೆ, ಇದು ಅನವಶ್ಯಕ. ಕನ್ನಡಿಗರಿಗೆ ಸಿಗಬೇಕಾಗಿದ್ದಕ್ಕಿಂತ ಜಾಸ್ತಿ ಈಗ ಬರ್ತಾ ಇದೆ. ಕೇವಲ ಒಂದು ಕ್ಯಾಟಗರಿ ಡಿ ಗ್ರೂಪು ಸಿ ಗ್ರೂಪ್ ಅಲ್ಲ, AB ಗ್ರೂಪ್ನಲ್ಲೂ ಕೂಡ ಬರ್ತಾ ಇದೆ. ಹೀಗಾಗಿ ನಾವು ಅನವಶ್ಯಕವಾಗಿ ಇದನ್ನು ಗೊಂದಲ ಸೃಷ್ಟಿ ಮಾಡುವಂಥ ಅವಶ್ಯಕತೆ ಇಲ್ಲ. ನನಗಿರೋ ಕುತೂಹಲ ಅಂತಂದರೆ, ಈಗ ಹೌದು ಕರ್ನಾಟಕಕ್ಕೆ ಅಥವಾ ಯಾವುದೇ ಸ್ಟೇಟಿಗೆ ಇಂಡಸ್ಟ್ರೀಸ್ ಈ ಥರದ್ದು ಬರಬೇಕು ಅಥವಾ ಹೊಸ ಕಂಪನೀಸ್ ಬರಬೇಕು, ನಮ್ಮ ಸೆಂಟ್ರಲ್ ಪಾಲಿಸಿ ಕೂಡ ಬಹಳ ಮುಖ್ಯ ಆಗುತ್ತಾ ಸರ್? ಅಥವಾ ಈಗಿರುವಂಥ ಮೇಕ್ ಇನ್ ಇಂಡಿಯಾ ಪಾಲಿಸಿ ಇದು ಹೇಗೆ ಇಂಪ್ಯಾಕ್ಟ್ಫುಲ್ ಆಗಿದೆಯಾ? ಕೆಲವೊಂದು ಈಗ ಸಮೈ ಕಂಡಕ್ಟರ್ನಲ್ಲಿದೆ ಎಲ್ಲ ಕೂಡ ಸೆಂಟ್ರಲ್ ಪಾಲಿಸಿನೂ ಕೂಡ, ಯಾಕೆಂದರೆ ಇನ್ಸೆಂಟಿವ್ಸ್ 50% ಅವ್ರು ಕೊಡ್ತಾರೆ. ವೇರ್ ಹೌಸಿಂಗ್ನಾಗ ನಮ್ಮದೊಂದು ಇನ್ಸೆಂಟಿವ್ಸ್ ಇದೆ, ಅವ್ರದ್ದು ಒಂದು ಕೋಲ್ಡ್ ಸ್ಟೋರೇಜ್ನಾಗ ಅವ್ರದ್ದು ಒಂದಿದೆ. ಸೊ ಈಗ ನಮ್ಮ ಸ್ಟೇಟ್ ಅಪಾರ್ಟ್ ಫ್ರಮ್ ದ್ಯಾಟ್ ನಮ್ಮ ಸ್ಟೇಟ್ ಪಾಲಿಸೀಸ್ ಇದೆ. ವಾಟ್ ದಿ ಗೆಟ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ದೇ ಗೆಟ್ ಅಡಿಷ್ನಲ್. ಈಗ ಸಮೈ ಕಂಡಕ್ಟರ್ ತಗೊಳ್ಳಿ, ಮ್ಯಾಕ್ರೋನ್ ಕಂಪನಿಗೆ ಗುಜರಾತ್ನಲ್ಲಿ ಕೊಟ್ಟರು 50% ಕೇಂದ್ರ ಸರ್ಕಾರ ಕೊಡ್ತು, ರಾಜ್ಯ ಸರ್ಕಾರ 30% ಕೊಡಿ, 80% ಅಲ್ಲಿ ಆಯ್ತು. ನಾವು ಏನು ಕಡಿಮೆ ಇಲ್ಲ, ನಾವು ಕೊಡ್ತೀವಿ ಅಂತ ಹೇಳಿದ್ವಿ. ನಮಗೂ ಕೊಡಿಸಿ ನೀವು ಸಮೈ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ನಾವು 30% ನಾವು ಕೊಡ್ತೀವಿ ಅಂತ ಹೇಳಿದ್ವಿ. ಸೊ ಅನುಕೂಲ ಆಗುತ್ತೆ, ಮಾಡ್ತೀವಿ. ಈಗ ಇಂಟೆಂಟ್ ಉದ್ದೇಶ ಭಾಳ ಸ್ಪಷ್ಟವಾಗಿದೆ, ಕರೆಕ್ಟ್ ಟ್ರ್ಯಾಕ್ನಲ್ಲಿ ಹೋಗ್ತಾ ಇದ್ದೀವಿ, ಏನೆಲ್ಲ ಮಾಡುವಂಥದ್ದಾಗಿದ್ದೀವಿ. ಪ್ರಯತ್ನದಲ್ಲಿ ಯಾವುದೂ ಕಡಿಮೆ ಆಗೋದಿಲ್ಲ, ಮತ್ತು ಪ್ಲ್ಯಾನಿಂಗ್ನಲ್ಲೂ ಕೂಡ ಯಾವುದೂ ಕಡಿಮೆ ಆಗ್ತಾಯಿಲ್ಲ, ವಿಷನ್ನಲ್ಲಿ ಕೂಡ ಯಾವುದೂ ಕಡಿಮೆ ಇಲ್ಲ. ಇಷ್ಟೆಲ್ಲ ಬದಲಾವಣೆಗಳನ್ನ ಕಳೆದ 1.5 ವರ್ಷದಲ್ಲಿ ತಂದಿದ್ದೀವಿ. ಮಟೀರಿಯಲೈಸ್ ಆಗೋಕ್ಕೆ ಸ್ವಲ್ಪ ಸಮಯ ತೊಗೋತದೆ. ಏನು ಇಮಿಡಿಯೇಟ್ಲಿ ಜೆರಾಕ್ಸ್ ಮಷಿನೆಲ್ಲ ಹಿಂಗೆ ಹಾಕಿ ಹಿಂಗೆ ತೆಗೆದುಬಿಟ್ರೆ ಬರ್ತದೆ ಅಂತ ನಾನು ಕೂಡ ಹೇಳೋದಿಲ್ಲ. ಬಟ್ ಡೆಫಿನೆಟ್ಲಿ ಅಟ್ಲೀಸ್ಟ್ 2 ವರ್ಷ ನಂತರ ಎಲ್ಲನೂ ಕೂಡ ಈಗೆಲ್ಲ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಎಲ್ಲ ನೋಡ್ತಾರೆ, ಈಗೆಲ್ಲನೂ ಕೂಡ ಇವತ್ತಂತ ಮಾತಾಡ್ತಾರೆ. ಈಗ ನಾನು ಮೊನ್ನೆ ಬೊಂಬೈಗೆ ಹೋದೆ, ಭಾಳ ದೊಡ್ಡ ರೆಸ್ಪಾನ್ಸ್, ಜಿಂದಾಲಿಂದ ಒಂದು ದೊಡ್ಡ ರೆಸ್ಪಾನ್ಸ್ ಬಂತು. 1.5 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡ್ತಾಯಿದ್ದಾರೆ. ಟಾಟಾದವರು ಭಾಳ ದೊಡ್ಡ ಮಾಡಿದರು ಅವರು ಕೂಡ. ಸೊ ದ ರೆಸ್ಪಾನ್ಸ್ ಇಸ್ ಗುಡ್. ಆಮೇಲೆ ನಾವು ಏನೇನು ಮಾಡ್ತಾಯಿದ್ವಿ ಅಂತ ಹೇಳಿದ ಮೇಲೆ ಅವರು ಕೂಡ ಸ್ವಲ್ಪ ತೋರಿಸ್ತಾ ಇದ್ದಾರೆ ಈಗ. ಸೊ ವಿ ವಿಲ್ ಬಿ ದ ಬೆಸ್ಟ್ ಇನ್ ದ ಕಂಟ್ರಿ, ನಾಟ್ ಓನ್ಲಿ ಇನ್ ದ ಕಂಟ್ರಿ, ಇವನ್ ವಿಲ್ ಕಾಂಪೀಟ್ ವಿತ್ ದ ವರ್ಲ್ಡ್. ಥ್ಯಾಂಕ್ ಯು ಸರ್. ಹಾಗೆ ನಿಮ್ಮ ಇನ್ವೆಸ್ಟ್ ಕರ್ನಾಟಕ 2025ಕ್ಕೆ ಆಲ್ ದಿ ಬೆಸ್ಟ್ ಕೂಡ ಹೇಳ್ತೀವಿ. ಸೊ ಕರ್ನಾಟಕ ಒಂದು ಇಷ್ಟು IT ಹಬ್ ಅಂತ ಇತ್ತು, ಇದೊಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೊಂದು ಬೇಸ್ ಚೆನ್ನಾಗಿ ಮಾಡಬೇಕು. ಅದಕ್ಕೆ ನಾನು ಹೇಳಿದ್ದೆಲ್ಲ, ಎಲ್ಲ ವೆಂಡರ್ ಡೆವಲಪ್ಮೆಂಟು, ಸಪ್ಲೈ ಚೈನು, ಇವೆಲ್ಲ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗು, ನಿಚ್ ಕಂಪನೀಸ್ ಕೆಲವೊಂದು ಈಗಾಗಲೇ ಜಪಾನು, ಕೊರಿಯಾ
ಅಮೆರಿಕನ್ನೆಲ್ಲ ಬಂದಿದ್ದಾವೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತೀವಿ. ವಿಲ್ ಟೇಕ್ ಇಟ್ ದ ನೆಕ್ಸ್ಟ್ ಲೆವೆಲ್. ಮತ್ತು 10% ಇನ್ಸೆಂಟಿವ್ಸು ಬೇರೆ ಕೊಡ್ತಾ ಇದ್ದೀವಿ. ಈಗ R&Dಯಿಂದ ಇಲ್ಲೇ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದರೆ ಅದಕ್ಕೊಂದು ಸ್ಕ್ರೀನಿಂಗ್ ಕಮಿಟಿ ಇರ್ತದೆ, ದುರುಪಯೋಗ ಆಗಬಾರ್ದು ಅಂಥೇಳಿ. ಸೊ ವಿಲ್ ಟೇಕ್ ಇಟ್ ಟು ದ ಮ್ಯಾನುಫ್ಯಾಕ್ಚರಿಂಗ್ ಆಲ್ಸೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.